ಕನ್ಯಾ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಮಿಶ್ರ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಅನುಭವಿಸಬಹುದು. ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಈ ತಿಂಗಳು 7ನೇ ಮನೆಯಲ್ಲಿ ದುರ್ಬಲಗೊಳ್ಳುತ್ತಾನೆ. ಇದನ್ನು ಸಾಮಾನ್ಯವಾಗಿ ಅನುಕೂಲಕರ ಸ್ಥಾನವೆಂದು ಪರಿಗಣಿಸಲಾಗುವುದಿಲ್ಲ. ನೀವು ಮನ್ನಣೆಯನ್ನು ಪಡೆಯುವಿರಿ. ಆದರೂ ತಿಂಗಳ 2ನೇ ಭಾಗದಲ್ಲಿ ನಿಮ್ಮ ಹೆಸರನ್ನು ಹಾಳು ಮಾಡುವ ಯಾವುದನ್ನೂ ಮಾಡಬೇಡಿ. ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು. ಎಲ್ಲ ವಿದ್ಯಾರ್ಥಿಗಳು ಗುರುವಿನ ಅನುಕೂಲಕರ ಸ್ಥಾನದಿಂದ ಪ್ರಯೋಜನ ಪಡೆಯುವರು. ಆದರೆ ಉನ್ನತ ಶಿಕ್ಷಣವನ್ನು ಬಯಸುವವರು ಇತರರಿಗಿಂತ ಹೆಚ್ಚು ಲಾಭ ಪಡೆಯಬಹುದು. ಮಾರ್ಚ್ ತಿಂಗಳು ಸಾಮಾನ್ಯವಾಗಿ ಮನೆಯ ಸಮಸ್ಯೆಗಳಿಗೆ ಅನುಕೂಲಕರವಾಗಿರುತ್ತದೆ. ಈ ತಿಂಗಳು ನಿಮ್ಮ 5ನೇ ಮನೆಯ ಅಧಿಪತಿ ಶನಿಯು ಗುರುವಿನ ರಾಶಿಯಲ್ಲಿರುತ್ತಾನೆ. ಇದು ನಿಮ್ಮ ಪ್ರಣಯ ಸಂಬಂಧಗಳಿಗೆ ಅದೃಷ್ಟದ ಸ್ಥಾನವಾಗಿದೆ. ಆದ್ದರಿಂದ ನೀವು ಸಾಮಾನ್ಯವಾಗಿ ಸಂತೋಷದ ಪ್ರಣಯ ಜೀವನವನ್ನು ಮುಂದುವರಿಸುತ್ತೀರಿ. ವೈವಾಹಿಕ ಜೀವನ ಮತ್ತು ಮನೆಯ ಸಂತೋಷಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಿಶ್ರ ಫಲಿತಾಂಶಗಳಿರಬಹುದು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನಿಮ್ಮ ಸಂಪತ್ತಿನ ಮನೆಯ ಅಧಿಪತಿ ಶುಕ್ರನು ಪ್ರಬಲ ಸ್ಥಾನದಲ್ಲಿರುತ್ತಾನೆ. ಈ ಸಂದರ್ಭದಲ್ಲಿ ಇದು ಬಹುಶಃ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಲಗ್ನದ ಮೇಲೆ ರಾಹು ಮತ್ತು ಕೇತುಗಳಂತಹ ದುಷ್ಟಗ್ರಹಗಳ ಪ್ರಭಾವವು ಆರೋಗ್ಯಕ್ಕೆ ಅನುಕೂಲಕರವಾಗಿಲ್ಲ. ಆರೋಗ್ಯದ ಸಮಸ್ಯೆಗಳು, ವಿಶೇಷವಾಗಿ ತಲೆನೋವು, ಜ್ವರ ಅಥವಾ ಉಸಿರಾಟದ ತೊಂದರೆಗಳು ಉದ್ಭವಿಸಬಹುದು. ಇನ್ನು ಪರಿಹಾರ: ಕಪ್ಪು ಹಸುವಿಗೆ ಚಪಾತಿ ನೀಡಿ.